ನಮಸ್ಕಾರ ನಮಸ್ಕಾರ. ಇನ್ಯಾರು ಮಲಗಿಲ್ಲ ಬಂಧುಗಳೇ. ಈಗ ತಾನೇ ಗೌರವಾನ್ವಿತ ಮುಖ್ಯಮಂತ್ರಿ ತಮಗೆಲ್ಲ ಉದ್ದೇಶಿಸಿ ಮಾತಾಡಿ ಹೋಗಿದ್ದಾರೆ. ಇವತ್ತು ಅರೆಭಾಷೆ ಅಕಾಡೆಮಿಯ ಗೌರವ ಪ್ರದಾನ ಪ್ರಶಸ್ತಿ ಸಮಾರಂಭಕ್ಕೆ ಬರಲೇಬೇಕು ಅಂಥೇಳಿ ನನ್ನ ಶಾಸಕ ಮಿತ್ರರು ಮಂತರವರು ಆಹ್ವಾನ ಮಾಡಿದ್ರು. ಸೊ ಇವತ್ತು ನಾನು ಭಾಳ ಪ್ರೀತಿಯಿಂದ ಚಪ್ಪಾಳೆಗೆ ಬರಲಿಲ್ಲ. ನಾನು ನಿಮ್ಮ ಜೊತೆಯಲ್ಲಿ ನನ್ನ ಉಸಿರುವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಗನ್ಮ್ಯಾನು PA ಟೊಪ್ಪಿ ತೆಗಿಲ್ಲ ಸರ್ ಅಂತಂದರು. ಅದಕ್ಕೆ ಕೇಳಿದೆ, ಅವರೇ ಪಾಪ ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಅಂತ ನಾನು ಬಂದಿದ್ದೀನಿ, ನೀನು ತೆಗಿಬೇಕು ಅಂತ ಇದೆಯಲ್ಲ ಅಂತೇಳಿ ಹೋಲ್ಡ್ ಮಾಡ್ತಾರೆ. ಸೊ ವೇದಿಕೆಯಲ್ಲಿ ಶಾಸಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಗಂಗಾಧರ್ ಎಲ್ಲ ಭಾಳ ಪ್ರಮುಖರೆಲ್ಲ ಇದ್ದಾರೆ. ತಾವೆಲ್ಲ ಇದ್ದೀರಿ. ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಕೊಡಗಿನ ಇವತ್ತಿನ ವಾತಾವರಣ ನೋಡಿದ್ರೆ 8-9 ಡಿಗ್ರಿಗೆ ಬೆಂಗಳೂರು ಬಂದಿದೆ. ಕೊಡಗಿನ ನಿಮ್ಮ ಸುಳ್ಯ ಅಲ್ಲಿರೋಂಥ ಏನು ಒಂದು ಹವಾಗುಣನ ಬೆಂಗಳೂರು ಕರ್ಕೊಬಂದ್ಬಿಟ್ಟಿದ್ದೀರಿ ಅಂತ ಕಾಣ್ತದೆ. ಇಷ್ಟು ಚೆನ್ನಾಗಿ ವಾತಾವರಣ ಇವತ್ತು ಕಾಣ್ತಾ ಇದೆ, ಭಾಳ ಸಂತೋಷ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾತೃಭಾಷೆ ಮರ್ತವನು ತನ್ನ ಸಂಸ್ಕೃತಿಯನ್ನು ಉಳಿಸಲಾರ. ಸೊ ಇವತ್ತು ನಾವೆಲ್ಲ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಆಗಾಗ ಒಂದು ಮಾತು ಕೂಡ ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಮಂತರವರು ನಿಮ್ಮನ್ನು ವಾಪಸ್ ಹೆಂಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಯಿದ್ರು. ನೀವು ಬದುಕಿ, ಎಲ್ಲಿ ಬೇಕಾದ್ರೂ ಬದುಕಿ. ಇದು ವಿಶಾಲವಾದಂಥ ಪ್ರಪಂಚ. ಈಗ ಮಲೆನಾಡು, ಕೊಡಗು, ದಕ್ಷಿಣ ಕನ್ನಡ ಇದೆಲ್ಲ ಇದೆ ನಿಜ. ಬಟ್ ಪ್ರಪಂಚದಲ್ಲಿ ಎಲ್ಲ ಬದುಕಬೇಕು. ಸೊ ಬೆಳಿಬೇಕು, ಎತ್ತಿರುವಾಗ ಹೋಗಬೇಕು. ಆದರೆ ನಿಮ್ಮಲ್ಲಿರುವಂಥ ಒಂದು ಸಂಸ್ಕೃತಿ, ಸಾಹಿತ್ಯ, ಕಲೆ ಇದೆಯಲ್ಲ, ಎಲ್ಲೋದ್ರೂ ಕೂಡ ಅದನ್ನು ಪ್ರತಿಬಿಂಬಿಸುವಂಥ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಸೊ ಅದಕ್ಕೆ ಒಂದು ಸಮಾಜ ಅಕ್ಷರ ಮರ್ತರೆ ಅದನ್ನು ಕಲಿಸ್ಬೋದು. ಕಲೆ ಸಂಸ್ಕೃತಿಯನ್ನು ಮರ್ತರೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು ಪ್ರತಿಯೊಂದು ನಿಮ್ಮ ಮಕ್ಕಳಿಗೆ ಈಗೆಲ್ಲ ಬೆಂಗಳೂರು ಬರ್ಬೋದು, ಹೊರಗಡೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಫಾರಿನ್ಗೆ ಹೋಗ್ಬೋದು, ಎಲ್ಲ ಮಾಡ್ಬೋದು. ಬಟ್ ಮೂಲ ಏನು ಒಂದು ಪದ್ಧತಿ ಇಟ್ಕೊಂಡು ಹೋಗಬೇಕು, ಅದನ್ನು ಉಳಿಸ್ಕೊಳ್ಳೇಬೇಕು. ನಾನು ಆಗಾಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅಂತ ಭಾಳ ಮುಖ್ಯ. ನಾವು ಹುಟ್ಟುವಾಗ ಯಾರಿಗೂ ಅರ್ಜಿ ಹಾಕ್ಕೊಂಡು ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವು ಹುಟ್ಟುವುದಿಲ್ಲ. ನಮ್ಮ ತಂದೆ ತಾಯಿಗಳ ತೀರ್ಮಾನ, ನಾವು ಜನ್ಮ ತಾಳ್ತೇವೆ. ಆ ಮಗು ಹುಟ್ಟುವಾಗ ಇಡೀ ಸಮಾಜ ಭಾಳ ಖುಷಿಯಿಂದ ಇರ್ತದೆ, ಒಂದು ಮಗು ಜನ್ಮ ಆಯಿತು ಅಂತೇಳಿ. ಆದರೆ ಮಗು ಮಾತ್ರ ಅಳ್ತಾ ಇರ್ತದೆ. ಅದೇ ಮಗು ಸಾಧನೆ ಮಾಡಿ ಸತ್ತಾಗ ಸಮಾಜ ಅಳ್ತದೆ, ಮಗು ಭಾಳ ಸಂತೋಷದಿಂದ ಇರ್ತದೆ. ಇದೇ ಹುಟ್ಟಿಗೂ ಸಾವುಗೂ ಇರೋಂಥ ಒಂದು ದೊಡ್ಡದು. ಸೊ ಹಂಗೆ ನೀವೆಲ್ಲ ನಿಮ್ಮ ಬದುಕಿನಲ್ಲಿ ನೀವು 4 ಲಕ್ಷ ಜನ ಇರ್ಬೋದು. ನಾನು ಕಡಿಮೆ ಇದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. 1 ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ಸೊ ಹಂಗೆ ಯಾರು ನಾಯಕನಾಗಬೇಕಾದವನು ಲಕ್ಷಾಂತರ ಜನ ಏನು ಅವನ ಜೊತೆ ಒಬ್ಬನ ಧೈರ್ಯ, ತೀರ್ಮಾನ, ಯಾವುದೇ ಒಂದು ಸಂಸ್ಕೃತಿನ ಉಳಿಸ್ಬೇಕು ಅಂತೇಳಿ ಒಂದು ದಿಟ್ಟವಾದಂಥ ಒಂದು ತೀರ್ಮಾನ ಮಾಡಿದ್ರೆ
ಸಾಧ್ಯ ಇದೆ. ಇವತ್ತು ನಾನು ಸ್ಟೇಜ್ ಮೇಲೆ ನಿಮ್ಮೆಲ್ಲರ ಪರವಾಗಿ ಒಂದು ನನಗೆ ಮನವಿಯನ್ನು ನಿಮ್ಮ ಎಲ್ಲ ನಮ್ಮ ಕೊಡಗು ಗೌಡ ಸಮಾಜದ ಒಕ್ಕೂಟದವರು ಮತ್ತು ನಮ್ಮ ಅಕಾಡೆಮಿಯವರೆಲ್ಲ ಕೊಟ್ರಿ. ಎಲ್ಲ ಬಂದ್ರಿ, 5-6 ಜನ ಭಾಳ ಉತ್ಸಾಹದಿಂದ ಬಂದು. ಯಾಕೆ? ನಮ್ಮ ಮೂಲ ಉಳಿಬೇಕು, ನಮ್ಮ ಬೇರು ಉಳಿಬೇಕು ಅಂತ, ನಮ್ಮ ಭದ್ರತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಜೊತೆ ನೀವು ಹಂಚ್ಕೊಂಡ್ರಿ. ಸೊ ಹಂಗೆ ಒಂದು ಸ್ವಾಭಿಮಾನದ ಬದುಕಿನಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ದೇಶ ಆಸ್ತಿನೇ, ನಮ್ಮ ಭಾರತ ದೇಶದ ಆಸ್ತಿನೇ ನಮ್ಮ ಸಂಸ್ಕೃತಿ. ಇದಕ್ಕಿಂತ ದೊಡ್ಡ ಆಸ್ತಿ ಏನಿಲ್ಲ. ಒಂದು ಸಂದರ್ಭದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಂತೆ. ಭಾರತ ವಶಪಡಿಸ್ಕೊಳ್ಬೇಕು ಅಂತ ಅವನು ಹೊರಟಾಗ ಆಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಭೇಟಿ ಮಾಡ್ತಾನೆ. ಗುರುಗಳೇ, ನನ್ನ ಭಾರತ ವಶಪಡಿಸ್ಕೊಳ್ತಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಆ ಗುರು ಅರಿಸ್ಟಾಟಲ್ ಅವ್ರಿಗೆ ಹೇಳ್ತಾರೆ, ನೀನು ಭಾರತಕ್ಕೆ ಹೋಗ್ತಾ ಇದೆಯಾ? ಓಕೆ, ನೀನು ವಾಪಸ್ ಬರ್ತೀಯೋ ಅನ್ನೋ ನನಗೆ ಗೊತ್ತಿಲ್ಲ. ಇಲ್ಲ ಗುರುಗಳೇ, ಪ್ರಪಂಚದ 2/3 ಭಾಗನ ನಾನು ಅಲ್ಲಿ ವಶಪಡಿಸ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವ್ನು ಭಾಳ ಚಿಕ್ಕ ವಯಸ್ಸು ಅಲೆಕ್ಸಾಂಡರ್ಗೆ, ಒಂದು 32-33 ಆ ವಯಸ್ಸಲ್ಲೇ ಇದ್ದಾತ. ಹಂಗೆ ಹೋಗ್ತಾ ಇದೆಯಾ, ನೀನು ವಾಪಸ್ ಬರ್ತೀಯೋ ಅಲ್ಲೋ ಗೊತ್ತಿಲ್ಲ, ನೀನು ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಏನು ಗುರುಗಳೇ 5 ವಸ್ತು? ಒಂದು ಮಹಾಭಾರತ ಗ್ರಂಥ, ಒಂದು ರಾಮಾಯಣ ಗ್ರಂಥ, ಒಂದು ಕೃಷ್ಣನ ಕೊರಳು, ಒಂದು ಗಂಗಾ ಜಲ, ಇನ್ನೊಂದು ಭಾರತದಲ್ಲಿರುವಂಥ ತತ್ವಜ್ಞಾನಿಗಳು, ಸಾಧು ಸಂತರು. ಈ 5 ಜನ ತೆಗೆದುಕೊಂಡು ಬಂದರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ. ಅಷ್ಟು ವಿಶೇಷವಾದಂಥ ದೇಶ ಭಾರತ ಅನ್ನೋದನ್ನು ಅಲೆಕ್ಸಾಂಡರ್ ಹೇಳ್ತಾರೆ. ಈ ಕೃಷ್ಣನ ಕೊರಳು ಅಂತ ಮಾತಾಡ್ತೀವಿ ನಾವು. ಏನು ಕೃಷ್ಣನ ಕೊರಳು? ಅದು ಒಂದು ಬಿದಿರು ಕಡ್ಡಿ. ಆ ಬಿದಿರು ಕಡ್ಡಿಲಿ ಅದಕ್ಕೆ ಕೊರಳು ಮಾಡಿದ ತಕ್ಷಣ ಅಂಥ ನಾದ ಅದರಿಂದ ಹೊರಗಡೆ ಬರ್ತದೆ ಅಂತ ಬಿದಿರಿಗೆ ಗೊತ್ತಿಲ್ಲ. ಅಂಥ ನಾದ ಆ ಬೆರಳಿನಿಂದ, ಆ ಕೃಷ್ಣನ ಕೊರಳಿಂದ ಈಚೆ ಬರ್ತದೆ. ಈಗ ನೀವು ಟಮಟೆನ ಬಂದ ತಕ್ಷಣ ಟಮಟೆ ಹೊಡಿತಾಯಿದ್ರು. ಚರ್ಮದ ಮೇಲೆ ಅದನ್ನು ನಗಾರಿನ ರೆಡಿ ಮಾಡಿರ್ತಾರೆ. ಪಾಪ ಪ್ರಾಣಿ ಸತ್ತೋಯ್ತು, ಆ ಪ್ರಾಣಿಗೂ ಗೊತ್ತಿಲ್ಲ ನನ್ನ ಚರ್ಮದಿಂದ ಇಂಥ ಒಂದು ನಾದ ಕೊಟ್ಟು ಜನರಿಗೆ ಆನಂದ ಉಂಟು ಮಾಡ್ತದೆ ಅಂತೇಳಿ ಇದಕ್ಕೆ ಆ ಕುರಿದಾಕಿರ್ತಿರೋ, ಮೇಕೆದಾಕಿರ್ತಿದೋ, ಇಲ್ಲಾಂದ್ರೆ ಹಸುದಾಕಿರ್ತಿರೋ ಚರ್ಮ ಆ ಟಮಟೆಗೆ, ನಗಾರಿಗೆ ಗೊತ್ತಿರಲ್ಲ. ಹಂಗೆ ಪ್ರತಿಯೊಬ್ಬರು ಕೂಡ ಹುಲ್ಕಡ್ಡಿ ತೆಗೆದುಕೊಳ್ಳಿ. ನಿನ್ನೆ ನನಗೆ ಯಾರೋ ತಂದು ಇಡಗುಂಜಿಯಿಂದ ಪ್ರಸಾದ ಕೊಟ್ಟರು. ಹುಲ್ಕಡ್ಡಿ, ಸಣ್ಣ ಹುಲ್ಕಡ್ಡಿ, ನಮ್ಗೆ ದೇವಸ್ಥಾನದ ಪ್ರಸಾದ ಸ್ವಾಮಿ ಅಂತ ಕೊಟ್ಟರು. ಈ ಹುಲ್ಲು ಗಣೇಶಂಗೆ ಇಟ್ಟು ಅದನ್ನು ಪ್ರತಿ ಮಾಡ್ತಾರೆ. ನೀವು ಸಗಣಿನ ಅದಕ್ಕೆ ಇಟ್ಬಿಟ್ಟ ತಕ್ಷಣ ಅದು ಪಿಳ್ಳಾರ್ತಿ ಅಂತ ಕರಿತೀವಿ. ಹಂಗೆ ನಮ್ಮ ಸಂಸ್ಕೃತಿ, ಗಣೇಶನನ್ನು ಪಿಳ್ಳಾರ್ತಿಲಿ ನಾವು ಕಾಣ್ತೀವಿ, ಹುಲ್ಕಡ್ಡಿಲಿ ನಾವು ಕಾಣ್ತೀವಿ. ಹಂಗೆ ಯಾರನ್ನೂ ಕೂಡ ನಾವು ಬರೀ 4 ಲಕ್ಷ ಜನ ಕರ್ನಾಟಕದಲ್ಲಿದ್ದೀವಿ, ನಮ್ಮ ಜನಸಂಖ್ಯೆ ಕಡಿಮೆ, 7 ಕೋಟಿಲಿ ಜನ ಬಂದ್ಬಿಟ್ಟಿದ್ದಾರೆ, ನೀವು ಕಡಿಮೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. DVG ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜುವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗೋದು ಮಂಕುತಿಮ್ಮ ಅಂತ. ಈ ದೇಗದ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸ್ಥಾನ ಇದೆ. ಈಗ ನಿಮ್ಮ ಅರೆ ಭಾಷೆ ಮಾಡೋಂಥವ್ರು ಲೀಡರ್ಗಳಾಗಲಿಲ್ವೇ? ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಲ್ವೇ? ಜನಸಂಖ್ಯೆ ಕಡಿಮೆ ಇದ್ರೂ ಕೂಡ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಲ್ವೇ ನಿಮ್ಮಲ್ಲಿರೋಂಥವ್ರು? ನಾನು ಹೆಸರು ಹೇಳೋದು ಬೇಡ, ಬೇಕಾದಷ್ಟು ನಾಯಕರುಗಳಿದ್ದಾರೆ. ಬರೀ ರಾಜಕಾರಣದಲ್ಲಿ ನಾಯಕರಾದವರು ಮಾತ್ರ ನಾಯಕರಲ್ಲ. ವಿದ್ಯಾ ಕ್ಷೇತ್ರದಲ್ಲಿರ್ಬೋದು, ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು, ವ್ಯವಸಾಯದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಯಾರು ಪ್ರಬುದ್ಧಿಯನ್ನು ನಿಮ್ಮನ್ನು ಗುರುಸಿ ನಿಮ್ಮ ಸಮಾಜಕ್ಕೆ, ನಿಮ್ಮ ಧರ್ಮಕ್ಕೆ, ನಿಮ್ಮ ಸಂಸ್ಕೃತಿಗೆ ಗೌರವನ ಕೊಟ್ಟಿರ್ತಾರೆ, ಅವರು ಇಲ್ಲಿ ಭಾಳ ಮುಖ್ಯ. ಸೊ ಅದರಿಂದ ನಿಮ್ಮ ನಿಮಿಷ ರೀ ಪ್ಲೀಸ್, ಸ್ವಲ್ಪ ಅದಕ್ಕೆ ನಿಮ್ಮ ಏನು ಒಂದು ಜನಸಂಖ್ಯೆ ಮೇಲೆ ತಾವು ಇಟ್ಕೊಳಕ್ಕೆ ಹೋಗಬೇಡಿ. ನಮ್ಮ ಭಾರತದಲ್ಲೂ ಕೂಡ ಬೇಕಾದಷ್ಟು ಭಾಷೆಗಳು ಇಡೀ ಪ್ರಪಂಚದಲ್ಲಿ ಇದ್ದದನ್ನೆಲ್ಲ ಇತಿಹಾಸನ ನನ್ನ ಸಹೋದ್ಯೋಗಿಗಳು ಒಟ್ಟು 7,000 ಭಾಷೆ ಇದ್ವಂತೆ. ಈಗ ಸುಮಾರು 2,845 ಭಾಷೆಗಳು ಕಣ್ಮರೆ ಆಗಿದೆಯಂತೆ, ಕ್ಷೀಣಿಸ್ತಾ ಇದೆ, ದಿನ 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 ಕಡಿಮೆ ಆಗ್ತಾ ಇದೆ.
ಸೊ ಅದರಿಂದ ಇಲ್ಲಿ ಬೆಂಗಳೂರಲ್ಲೇ ತೆಗೆದುಕೊಳ್ಳಿ, ಸುಮಾರು ಹೆಚ್ಚು ಕಮ್ಮಿ ಹೊರಗಡೆಯವರೆಲ್ಲ ಭಾಳ ಜನ ಬಂದು ಸೇರ್ಕೊಂಡಿದ್ದಾರೆ. ಯಾಕೆ? ನಮ್ಮ ಸಂಸ್ಕೃತಿಗೆ. ನಿಮ್ಮ ಕೊಡಗುಗೆ ಎಂಟ್ರಿ ಆಗ್ತಿದ್ದಂಗೆ ಬೇಕಾದಷ್ಟು ಜನ ಅಲ್ಲೂ ಕೂಡ ಈಗ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದಾರೆ. ಈಗ ನಮ್ಮ ವ್ಯವಸಾಯ ಪದ್ಧತಿಲಿ ಭಾಳ ಎಲ್ಲ ಬಂದು ಹೊರಗಡೆ ಹೋದ್ರಿಂದ ಇವತ್ತು ಬಾಂಗ್ಲಾದೇಶ ಬೇರೆ ಬೇರೆಯವರು ಅಕ್ಕಪಕ್ಕದವರೆಲ್ಲ ಬಂದು, ಬಿಹಾರ್ ಅವರೆಲ್ಲ ಬಂದು ಅಲ್ಲಿ ಕಾಫಿ ತೋಟಗಳಲ್ಲಿ, ಟೀ ತೋಟದಲ್ಲಿ ಬೇರೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಅದು. ಏಕೆಂದ್ರೆ ನೀವು ಹೊರಗಡೆ ಹೋದಾಗ ಬೇರೆಯವ್ರು ಬಂದು ರಿಪ್ಲೇಸ್ ಮಾಡಬೇಕಲ್ಲ. ಎಲ್ಲರೂ ವ್ಯವಸಾಯ ಮಾಡೋಕ್ಕಾಗಲ್ಲ, ವ್ಯವಸಾಯ ಪದ್ಧತಿನ ಯಾರು ಬಿಡೋಕ್ಕಾಗಲ್ಲ. ಆದರೆ ಸಂಸ್ಕೃತಿನ ಎಲ್ಲ ಕೂಡ ಉಳಿಸ್ಕೊಂಡು ಹೋಗ್ಬೇಕಾದಂಥ ಕೆಲಸ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಮಾಡಬೇಕಾಗಿದೆ. ಆದ್ದರಿಂದ ನೀವೆಲ್ಲ ಇವತ್ತು ಏನಿಲ್ಲಿ ಬಂದಿದ್ದೀರಿ, ಇಷ್ಟು ಜನ ಇಲ್ಲಿ ಈ ಹಾಲ್ ತುಂಬ ಏನು ಸೇರಿದ್ದೀರಿ, ನೀವು ನಿಮ್ಮ ಮೂಲ ಪದ್ಧತಿ, ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿನ ಕಾಪಾಡಲಿಕ್ಕೆ, ನಮ್ಮ ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ನೀವು 4 ಲಕ್ಷದ ಜನದ ಪ್ರತಿನಿಧಿಗಳಲ್ಲ, ಕರ್ನಾಟಕ ರಾಜ್ಯದ 7 ಕೋಟಿ ಜನರ ನೀವೆಲ್ಲ ಇದಕ್ಕೆ ಪ್ರತಿನಿಧಿಸುವಂಥ ಒಂದು ಸಂಕೇತವನ್ನು ಪಟ್ಟಂಥ ನಾಯಕರುಗಳು ನೀವು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾರು ಕೂಡ ನಾನು ಒಬ್ಬ ನನ್ನ ಕೈಯಲ್ಲಿ ಏನು ಆಗುವುದಿಲ್ಲ ಅನ್ನೋದು ಭಾವನೆ ಬೇಡ. ನಿಮಗೆ ಸ್ವಾಭಿಮಾನ ಇರಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವ ಪೀಳಿಗೆಗೆ ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ ನೀವು ಉಳಿಸ್ಕೊಂಡು ಹೋಗಬೇಕು. ಬೆಳಗ್ಗೆ ಅಂದ ತಕ್ಷಣ ಒತ್ತಾರೆ ಅಂತಾರೆ, ಉಳುಮೆ ಅಂದರೆ ಉಳಿಸೋಣ ಅಂತಾರೆ. ಸೊ ಬೆಳೆಸೋಮೆ ಅಂದರೆ ಬೆಳೆಸೋಣ ಅಂತ. ಹಂಗೆ ನೀವೆಲ್ಲ ನಮ್ಮ CM ಹೇಳ್ದಂಗೆ ಅರ್ಧ ಇರಲಿ, ಅದೇನು ತೊಂದರೆ ಇಲ್ಲ. ಕೊಂಕಣಿ ಇರ್ಬೋದು, ಮತ್ತಿರ್ಬೋದು, ಬ್ಯಾರಿ ಇರ್ಬೋದು, ಬೇರೆ ಬೇರೆ ಎಲ್ಲ ಇದೆ. ನಮ್ಮಲ್ಲೇ ರಾಜ್ಯದಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದಿನ ನಮ್ಮ ಸಾಯಿಬಾಬಾ ಅವರು ಬಂದು ಮಾತಾಡ್ತಿದ್ರು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಬಾಲಗಂಗಾಧರ ಸ್ವಾಮೀಜಿಯವರ 50ನೇ ವರ್ಷದ ಕಾರ್ಯಕ್ರಮಕ್ಕೆ. ಅದಕ್ಕೆ ಮೈಸೂರು ಕನ್ನಡನೇ ಬೇರೆ, ಬೆಳಗಾಂ ಕನ್ನಡನೇ ಬೇರೆ, ಗುಲ್ಬರ್ಗ ಕನ್ನಡನೇ ಬೇರೆ, ಕೊಡಗು ಕನ್ನಡ ಬೇರೆ, ಇದನ್ನು ದಕ್ಷಿಣ ಕನ್ನಡ ಬೇರೆ, ನಂದು ಕನಕಪುರ ಕನ್ನಡ ನಂದೇ ಬೇರೆ. ಸೊ ನನ್ನ ಕನ್ನಡನೇ ಬೇರೆ. ಅದೇ ನಮ್ಮ ಕನ್ನಡ ನಿಮ್ಮ ಕನ್ನಡ ಅರ್ಥ ಆಗ್ತದೆ ಏನೋ ಗೊತ್ತಿಲ್ಲ ನನಗೆ, ನನ್ನ ಸಾಮಾನ್ಯ ಕನ್ನಡ ಜನರು. ಆದರೆ ವಿಧಾನಸೌಧದಲ್ಲಿ ಮಾತ್ರ 224 ಜನನೂ ಒಂದೇ ಕನ್ನಡ ನಾವು ಮಾತಾಡ್ತೀವಿ, ಒಂದೇ ಕನ್ನಡ ವಿಚಾರ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆ ವಿಧಾನಸಭೆಯಲ್ಲಿ ಒಂದಿರೋದು. ಹಿಂದೆ ನಿಮ್ಮ ಕೊಡಗಿನಲ್ಲಿ ಒಂದು ದೊಡ್ಡ ವಿಶೇಷವಾದಂಥ ಒಂದು ರಾಜ್ಯ ಹಿಂದೆ ಇತಿಹಾಸ ಇತ್ತು. ಈಗ ಅದು ಚರ್ಚೆ ಮಾಡೋಕ್ಕೆ ಹೋಗೋದು ಬೇಡ. ಆದರೆ ನಿಮ್ಮ ಸಂಸ್ಕೃತಿ, ನಿಮ್ಮ ಏನು ಪರಂಪರೆ ಬಂದಿದೆ, ಅಲ್ಲಿರೋಂಥ ಗುಡ್ಡಗಾಡು ಪರಿಸ್ಥಿತಿ, ಪದ್ಧತಿ, ಇವನ್ನೆಲ್ಲ ಕೂಡ ನೀವು ಕಾಪಾಡ್ಕೊಂಡು ಹೋಗುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ನನಗೆ ನಮ್ಮ MLA ಮಂತರ್ ಅವರು ಹೇಳ್ತಾಯಿದ್ರು, ಒಂದು ಜಾಗದ ಸಮಸ್ಯೆ ಇದೆ ಅಂತ. ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾಯಿದ್ರು, ಇಲ್ಲಿ ಏನಾರು ನಿಮ್ಮ ಹೆಸರು ಉಳ್ಕೊಳ್ಳಿಕ್ಕೆ, ಏನಾರು ಮಾಡಲಿಕ್ಕೆ ನಿಮ್ಮ ಸಂಸ್ಥೆಯವರು ಏನಾರು ಬಂದು ನನಗೆ ಬಂದು ಪ್ರಸ್ತಾವನೆ ಕೊಡಿ. ಆ ಹೆಸರು ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿಲಿ.